ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರೋಹಿತ್ ರಿಯಾಲಿಟಿ. ನಾವಿವತ್ತು ನಿಮಗೆ ಒಂದು ಬ್ಯೂಟಿಫುಲ್ ಹಿಲ್ ಟಾಪ್ ಹೈವೇ ಅಟ್ಯಾಚ್ ಇರೋವಂಥ ಪ್ರಾಪರ್ಟಿ ತೋರಿಸ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಬಾಳೆಹೊನ್ನೂರು ಶೃಂಗೇರಿ ಹತ್ತಿರ ಬರುತ್ತೆ. ಹಾಗೆ ಫ್ರೆಂಡ್ಸ್, ನ್ಯೂ ಪ್ರಾಪರ್ಟಿ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮದು ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನು ಫಾಲೋ ಮಾಡಿ. ನಿಮಗೆ ನ್ಯೂ ಪ್ರಾಪರ್ಟಿ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದು ಪ್ರಾಪರ್ಟಿ ಈ ಥರ ಬರುತ್ತೆ ಒಳಗಡೆ. ಇದು ಬಂದ್ಬಿಟ್ಟು 7 ಎಕರ್ ಡಾಕ್ಯುಮೆಂಟ್ ಇದೆ. ಇದು ಬಂದು ನಿಯರ್ ಬಾಳೆಹೊನ್ನೂರು ಬರುತ್ತೆ. ಬಾಳೆಹೊನ್ನೂರಿಂದ ಒಂದು 13-14 ಕಿಲೋಮೀಟ್ರ್ ಆಗ್ಬೋದು. ನಿಮಗೆ ಬಾಳೆಹೊನ್ನೂರು ಶೃಂಗೇರಿ ರೋಡಲ್ಲಿ ಬರುತ್ತೆ. ಶೃಂಗೇರಿಯಿಂದ ಒಂದು 18 ಕಿಲೋಮೀಟ್ರ್ ಆಗುತ್ತೆ. ಇದು ಮೇಯ್ನ್ ಹೈವೇಗೆ ಅಟ್ಯಾಚ್ ಇದೆ ಪ್ರಾಪರ್ಟಿ. ಇದು ಕೊಪ್ಪದಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ನಿಮಗೆ ಶಿವಮೊಗ್ಗ ಏರ್ಪೋರ್ಟಿಂದನೂ ಒಂದು 55-58 ಕಿಲೋಮೀಟ್ರ್ ಆಗುತ್ತೆ. ಇದರಲ್ಲಿ ಒಳ್ಳೆ ಜಂಗಲ್ ವುಡ್ ಇದೆ ಮತ್ತು ಇದೊಂದು ಒಳ್ಳೆ ಲೊಕೇಶನಲ್ಲಿದೆ. ತುಂಬ ಒಳ್ಳೆ ವ್ಯೂ ಇರೋಂಥ ಪ್ರಾಪರ್ಟಿ, ತುಂಬ ಚೆನ್ನಾಗಿದೆ. ಒಳ್ಳೆ ಮೇಲ್ಗಡೆ ಹೋಗಿಬಿಟ್ರೆ ನಿಮಗೆ ಒಳ್ಳೆ ವ್ಯೂ ಕಾಣುತ್ತೆ. ಹಾಗೆ ಹೈವೇ ಅಟ್ಯಾಚ್ ಕೂಡ ಇರೋದ್ರಿಂದ ರೆಸಾರ್ಟ್ ಅಥವಾ ಹೋಮ್ ಸ್ಟೇ ಮಾಡೋಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಪ್ರಾಪರ್ಟಿ ಇದು. ಇದು ಮತ್ತೆ ಬಂದು ಮೇಯ್ನ್ ಟೌನಿಗೆ ಅಟ್ಯಾಚಲ್ಲಿದೆ ಪ್ರಾಪರ್ಟಿ. ಇದು ಟೌನ್ ಲಿಮಿಟಲ್ಲೇ ಇದೆ. ಒಳಗಡೆ ರೋಡೆಲ್ಲ ಈ ಥರ ಮಾಡಿದ್ದಾರೆ ಮತ್ತು ಒಳ್ಳೆ ಜಂಗಲ್ ವುಡ್ ಟ್ರೀಸ್ ಇದೆ. ಒಂದು 50% ಸ್ಟ್ರೀಪ್ ಇದೆ, ಸ್ಲೋಪ್ ಇದೆ. ನೋಡಿ, ಈ ಥರ ಕೆಳಗಡೆ ಕಾಣ್ತಿದೆಯಲ್ಲ, ಸ್ಲೋಪ್ ಇದೆ. ಇನ್ನೊಂದು 50% ಲೆವೆಲ್ ಇದೆ ಮೇಲ್ಗಡೆ ಎಲ್ಲ. ನೋಡಿ, ಈ ಥರ ಲೆಫ್ಟ್ ಸೈಡ್ ಕಾಣ್ತಾ ಇದೆಯಲ್ಲ ಪ್ರಾಪರ್ಟಿ, ಇದೇ ಪ್ರಾಪರ್ಟಿ. ನಿಮ್ಗೆ ಹೈವೇಗೇ ಬರುತ್ತೆ. ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಒಂದು ಏನಿಲ್ಲ ಅಂದ್ರೂ ಒಂದು 300 ಮೀಟರ್ಸ್ ಅಷ್ಟು ಹೈವೇಗೇ ಬರುತ್ತೆ. 300 ಮೀಟ್ರ್ ಅಬೋವ್ ಬರುತ್ತೆ. ನೋಡಿ, ಲೆಫ್ಟ್ ಸೈಡ್ ಕಾಣ್ತಿದೆಯಲ್ಲ, ಅದೇ ಪ್ರಾಪರ್ಟಿ. ಇವರು ಮೇಯ್ನ್ ರೋಡಿಂದ ಒಳಗಡೆ ರೋಡ್ ಮಾಡಿಲ್ಲ, ಮಾಡ್ಕೊಬೋದು. ನೋಡಿ, ಈ ಥರ ಬರುತ್ತೆ. ಇಲ್ಲಿಂದ ನಿಮಗೊಂದು 200 ಮೀಟ್ರ್ ಹೋದರೆ ಒಂದು ಟೌನ್ ಸಿಗುತ್ತೆ. ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಇದು ಟೌನ್ ಲಿಮಿಟಲ್ಲಿ ಈ ಥರ ಪ್ರಾಪರ್ಟಿ ಸಿಗೋದು ಕಷ್ಟ. ಮತ್ತು ಹೈವೇ ಅಟ್ಯಾಚ್ ಕೂಡ ಇದೆ ಮತ್ತು ಒಳ್ಳೆ ವ್ಯೂ ಕೂಡ ಇದೆ. ರೆಸಾರ್ಟ್ ಅಥವಾ ಹೋಮ್ ಸ್ಟೇ, ಫಾರ್ಮ್ ಹೌಸ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ನೋಡಿ, ಅಲ್ಲಿ ಕಾಣ್ತಿದೆ ನೋಡಿ ಟೌನ್. ಅದು ಟೌನ್ ಲಿಮಿಟಿಗೆ ಬರುತ್ತೆ ಇದು. ಮತ್ತು ಒಳ್ಳೆ ಶೇಡ್ ತೆಗೆದ್ರೆ ಒಳ್ಳೆ ವ್ಯೂ ಕಾಣುತ್ತೆ. ತುಂಬ ಮರಗಳಿರೋದ್ರಿಂದ ವ್ಯೂ ಈಗ ಓಪನ್ ಆಗಿಲ್ಲ. ನಾವು ಮೇಲ್ಗಡೆ ಹೋಗೋಕ್ಕಾಗಿಲ್ಲ. ಪ್ರಾಪರ್ಟಿ ಮೇಲ್ಗಡೆ ತುದಿಲಿ ಆ ತುದಿಗೆ ಹೋಗ್ಬಿಟ್ಟು ಒಳ್ಳೆ ಒಂದು ಸ್ವಲ್ಪ ಇದನ್ನು ತೆಗೆದ್ರೆ, ಶೇಡ್ಲ ತೆಗೆದ್ರೆ ಒಳ್ಳೆ ವ್ಯೂ ಕಾಣುತ್ತೆ. ನೋಡಿ, ಈ ಥರ ಬರುತ್ತೆ ಪ್ರಾಪರ್ಟಿ. ಮತ್ತು ಒಳಗಡೆ ಎಲ್ಲ ರೋಡ್ ಮಾಡಿದ್ದಾರೆ ಪ್ರಾಪರ್ಟಿ ಒಳಗೆ. ವೆಹಿಕಲ್ ಆರಾಮಾಗಿ ಬರುತ್ತೆ, ಕಾರೆಲ್ಲ ಪ್ರಾಪರ್ಟಿ ಒಳಗಡೆ ಬರುತ್ತೆ. ಮತ್ತು ಜಂಗಲೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ಇದು ಬಂದುಬಿಟ್ಟು 7 ಎಕರ್ ಡಾಕ್ಯುಮೆಂಟ್ ಇದೆ, ಕ್ಲಿಯರ್ ಟೈಟಲು. ಇದು ಪರ್ಚೇಸ್ ಪ್ರಾಪರ್ಟಿ. ನೋಡಿ, ವ್ಯೂ ಈ ಥರ ಕಾಣುತ್ತೆ. ಸ್ವಲ್ಪ ಗ್ಯಾಪ್ ಇಲ್ಲರಲ್ಲಿ ನಾನು ಸ್ವಲ್ಪ ತೆಗೆದಿರೋದು. ಇದು ವ್ಯೂ ಈ ಥರ ಕಾಣ್ತಾ ಇದೆ. ಮತ್ತು ವಾಟರ್ ಸೋರ್ಸ್ಗೆ ಪಕ್ಕದಲ್ಲಿ ಒಂದು ಸ್ಟ್ರೀಮ್ ಇದೆ. ಅಂದರೆ ಒಂದು ಸ್ವಲ್ಪ ರೋಡಿಂದ ಆಚೆ ಇದೆ. ಅಲ್ಲಿಂದ ಪೈಪ್ ಹಾಕ್ಕೊಂಡು ಇದು ಮಾಡ್ಕೊಬೋದು. ಇಲ್ಲಾಂದರೆ ಬೋರ್ ಬೇಕಾದ್ರೆ ಮಾಡ್ಕೊಬೋದು. ಇಲ್ಲ ನ್ಯಾಚುರಲ್ ವಾಟ್ರು ಪಕ್ಕದಿಂದ ಬರ್ತಾ ಇದೆ, ಅಲ್ಲಿಂದ ಪೈಪ್ ಹಾಕ್ಕೊಬೋದು. ನೋಡಿ, ವ್ಯೂ ಥರ ಕಾಣುತ್ತೆ. ಇದವರು ಪ್ರೈಸ್ ಬಂದುಬಿಟ್ಟು 18 lakh ಪರ್ ಎಕರ್ ಹೇಳ್ತಾ ಇದ್ದಾರೆ. ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನಲ್ಲಿ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ವಾಟ್ಸಪ್ ಕೂಡ ಮಾಡ್ಬೋದು. 18 lakh ಓಕೆ ಕೊಡ್ಬೋದು ಅನಿಸುತ್ತೆ ಪ್ರಾಪರ್ಟಿಗೆ. ತುಂಬ ವರ್ತ್ಫುಲ್ ಇದೆ, ಹೈವೇ ಅಟ್ಯಾಚ್ ಇರೋದ್ರಿಂದ.